ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ನಾನು ರಚನಾ ನಂಜುಂಡ. ದುರಂಧರ್ 1 ಹಾಗೂ ದುರಂಧರ್ 2 ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದು ಹಿಂದಿಯಲ್ಲಿ ಬಿಡುಗಡೆ ಆಯ್ತು ನಿಜ, ಆದ್ರೆ ಅದು ಹೆಸರು ಮಾಡಿದ್ದು ಮಾತ್ರ ಭಾರತದಾದ್ಯಂತ ಹಾಗೂ ವಿಶ್ವದಾದ್ಯಂತ ದೊಡ್ಡ ಹೆಸರನ್ನ ಮಾಡ್ತು. ಆ ಸಿನಿಮಾದ ನಾಯಕ ನಟರಾಗಿದ್ದಂತಹ ರಣವೀರ್ ಸಿಂಗ್ ಅವರು ಕೂಡ ಆ ಸಿನಿಮಾದಿಂದ ದೊಡ್ಡ ಖ್ಯಾತಿಯನ್ನ ಪಡೆದ್ರು. ವಿಶ್ವದೆಲ್ಲೆಡೆ ಕೂಡ ತುಂಬಾ ಫೇಮಸ್ ಆದ್ರು. ಹಾಗೂ ರಣವೀರ್ ಸಿಂಗ್ ಅವರ ಹೆಸರು ಕೇಳಿದ್ರೀಗ ದುರಂಧರ್ ಸಿನಿಮಾ ಅಂತ ಹೇಳಿ ಎಲ್ಲರ ಮುಂದೆ ಕೂಡ ಬರುತ್ತೆ. ಹೀಗಿರುವಾಗ ರಣವೀರ್ ಸಿಂಗ್ ಅವರ ಮೇಲೆ ಒಂದು ವಿವಾದ ಬಂದಿದೆ. ಏನು ಅಂದ್ರೆ ಡಾನ್ 3, ಈಗಾಗಲೇ ಡಾನ್ 1 ಹಾಗೂ ಡಾನ್ 2 ಸಿನಿಮಾ ತೆರೆ ಕಂಡು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ಬಾಲಿವುಡ್ ನಲ್ಲಿ. ಹೀಗಾಗಿ ಡಾನ್ 3 ಸಿನಿಮಾವನ್ನ ಫರಾನ್ ಅಖ್ತರ್ ಅವರು ಮಾಡಬೇಕು ಅಂತ ಹೇಳಿ, ಅವರು ಆ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಬೇಕು ಅಂತ ಹೇಳಿ ಇಂತಿಂತ ಆಕ್ಟರ್ಸ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ರಣವೀರ್ ಸಿಂಗ್ ಕೂಡ ಪ್ರಮುಖರಾಗಿರ್ತಾರೆ. ಆದ್ರೆ ಕಾರಣಾಂತರಗಳಿಂದ ಇನ್ನೇನು ಸಿನಿಮಾ ಶುರು ಆಗಬೇಕು, ನಿರ್ದೇಶನ ಶುರು ಆಗಬೇಕು ಅನ್ನೋ ಹೊತ್ತಲ್ಲೇ ರಣವೀರ್ ಸಿಂಗ್ ಅವರು ಆ ಸಿನಿಮಾದಿಂದ ಹೊರ ನಡೆದಿದ್ದಾರೆ. ಇದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಗೆ ಹಿನ್ನಡೆ ಆಗತ್ತೆ. ಯಾಕಂದ್ರೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತಹ ಪಾತ್ರ ಯಾರು ವಹಿಸ್ತಾರೆ ಅಂದ್ರೆ ಅದು ಆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರುವಂತಹ ನಟರು. ಅದರಲ್ಲೂ ಕೂಡ ರಣವೀರ್ ಸಿಂಗ್ ಮೇಲೆ ನಿರೀಕ್ಷೆ ಹೆಚ್ಚಾಗಿರುತ್ತೆ. ರಣವೀರ್ ಸಿಂಗ್ ಅವರು ಅಭಿನಯಿಸಿದಂತ ಈ ಹಿಂದೆ ತೆರೆ ಕಂಡಂತ ದುರಂಧರ್ 1 ಹಾಗೂ ದುರಂಧರ್ 2 ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರಿದ್ರೆ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೆಸರು ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅವರನ್ನ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಹಾಗೂ ಈ ಸಿನಿಮಾದ ನಿರ್ದೇಶನವನ್ನ ಹೆಸರಾಂತ ನಿರ್ದೇಶಕರಾಗಿರುವಂತಹ ಫರಾನ್ ಅಖ್ತರ್ ಅವ್ರು ಮಾಡ್ತಿರ್ತಾರೆ. ಹಾಗೂ ರಣವೀರ್ ಸಿಂಗ್ ಅವರು ಕೂಡ ಈ ಒಂದು ಸಿನಿಮಾವನ್ನ ನಟನೆ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಆದ್ರೆ ದಿಢೀರ್ ಅಂತ ಹೇಳಿ ಏಕಾಏಕಿ ಇನ್ನೇನು ಸಿನಿಮಾ ಶೂಟಿಂಗ್ ಶುರುವಾಗಂತಹ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರು ಈ ಸಿನಿಮಾದಿಂದ ಹೊರ ನಡೆದಿದ್ದಾರೆ. ಇದು ಒಂದು ರೀತಿ ಎಲ್ಲರ ಕೋಪಕ್ಕೆ ಕಾರಣವಾಗಿದೆ. ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫರಾನ್ ಅಖ್ತರ್ ಹಾಗೂ ಇನ್ನು ಯಾರು ಆ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರಿದ್ದಾರೆ, ಅವರು ಈಗಾಗಲೇ ಸಿನಿಮಾ ಚಿತ್ರೀಕರಣಕ್ಕೂ ಮುಂಚೆನೆ ಪ್ರೀ ಪ್ರೊಡಕ್ಷನ್ಸ್ ಅಂತ ಹೇಳಿ ಒಂದಷ್ಟು ಕೆಲಸಗಳಾಗ್ತವೆ. ಹೀಗಾಗಿ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಅಮೌಂಟ್ ಅನ್ನ ಅದಕ್ಕೆ ಸ್ಪೆಂಡ್ ಮಾಡಿರ್ತಾರೆ, ಅದಕ್ಕೆ ಖರ್ಚು ಮಾಡಿರ್ತಾರೆ. ಸಹಜವಾಗಿ ಅವರು ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರು ನಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ, ಒಂದು ನಂಬಿಕೆಯಿಂದ ನಾವು ದುಡ್ಡು ಹಾಕಿ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಈ ಹಿಂದೆ ರಣವೀರ್ ಸಿಂಗ್ ಅವರು ನಟನೆ ಮಾಡಿದಂತಹ ದುರಂಧರ್ ಸಿನಿಮಾ ಯಾವ ರೀತಿಯಾಗಿ ಹಾಕಿದಂತಹ ಬಜೆಟ್ಗಿಂತ ಡಬಲ್ ಗಳಿಕೆಯನ್ನ ಮಾಡ್ತು, ಅದೇ ರೀತಿ ರಣವೀರ್ ಸಿಂಗ್ ಅವ್ರು ನಟನೆ ಮಾಡುವಂತಹ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ, ನಾವು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು, ದುಡ್ಡು ಮಾಡಬಹುದು ಅನ್ನೋ ನಿರೀಕ್ಷೆಯಿಂದಾನೇ ಆ ಸಿನಿಮಾವನ್ನ ನಿರ್ಮಾಪಕರು ನಿರ್ಮಾಣಿಸ್ತಾ ಇರ್ತಾರೆ. ಆದ್ರೆ ಈ ರೀತಿ ಏಕಾಏಕಿ ರಣವೀರ್ ಸಿಂಗ್ ಅವರು ಹೊರ ನಡೆದಿರೋದು, ಇದು ಈಗಾಗಲೇ ಅವ್ರು ಖರ್ಚು ಮಾಡಿದಾರಲ್ಲ ದುಡ್ಡು, ಅದಕ್ಕೂ ಕೂಡ ಒಂದು ರೀತಿ ಅವರಿಗೆ ಬೇಸರ ಆಗ್ತಾ ಇದೆ. ಹಾಗೂ ಒಂದು ರೀತಿ ಅವರು ಗೊಂದಲಕ್ಕೆ ಈಗ ಸಿಲುಕಿಕೊಂಡಿದ್ದಾರೆ. ಯಾಕಂದ್ರೆ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಹಾಗೂ ಈಗ ಆ ಸಿನಿಮಾನ ರಣವೀರ್ ಸಿಂಗ್ಗೆ ತಕ್ಕನಂತೆ ಅವರು ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳಿ ಅವರನ್ನ ಆಯ್ಕೆ ಮಾಡಿರ್ತಾರೆ. ಆದ್ರೆ ಅವ್ರೀಗ ಏಕಾಏಕಿ ಈ ರೀತಿ ಹೊರ ನಡೆದಿರೋದು ಒಂದು ರೀತಿ ಅವರೇನು ಡಾನ್ 3 ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ರೀತಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬಹುದು. ಇದರಲ್ಲಿ ಅವರೊಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಬೇಕಾಗಿತ್ತು ರಣವೀರ್ ಸಿಂಗ್ ಅವರು. ಆದ್ರೆ ಅವರು ಈ ಸಿನಿಮಾದಿಂದ ಈಗ ಒಂದಷ್ಟು ಮಾಹಿತಿ ಕೊಟ್ಟು ಹೋಗೋದಕ್ಕೂ ಏಕಾಏಕಿ ಹೊರ ನಡೆಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆದರೆ ಅವ್ರು ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಹೇಳಲಿಲ್ಲ, ನನಗೆ ಹೋಗ್ತೀನಿ ಅಂತ ಹೇಳದೆ ಸಿನಿಮಾದಿಂದ ಹೊರ ನಡೆದಿರೋದು. ಅವರಿಗೂ ಕೂಡ ಏನು ಮಾಡಬೇಕು ಅಂತ ದಿಕ್ಕು ತೋಚಿದೆ. ಇವ್ರ ಮೇಲೆ ಒಂದು ಪಶ್ಚಿಮ ಭಾರತ ಸಿನಿಮಾ ಒಕ್ಕೂಟದವರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಇವರು ಏಕಾಏಕಿ ನಮ್ಮ ಸಿನಿಮಾದಿಂದ ಹೊರ ನಡೆದಿದ್ದಾರೆ, ಈಗಾಗಲೇ ನಾವು ಪ್ರೀ ಪ್ರೊಡಕ್ಷನ್ ಅಂತ ಹೇಳಿ 45 ಕೋಟಿಗಿಂತ ಹೆಚ್ಚಾಗಿ ಸಿನಿಮಾವನ್ನ ನಾವು ಮಾಡಬೇಕು ಅಂತ ಹೇಳಿ ಖರ್ಚು ಮಾಡಿದೀವಿ, ಇದನ್ನೆಲ್ಲ ನಮ್ಗೆ ಯಾರು ವಾಪಸ್ ಕೊಡ್ತಾರೆ, ಇದು ನಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ. ಈಗಾಗಲೇ ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಇತ್ತೀಚೆಗೆ ಬಾಲಿವುಡ್ನಲ್ಲಾಗಿರ್ಬಹುದು, ನಮ್ಮ ಸ್ಯಾಂಡಲ್ವುಡ್ನಲ್ಲಾಗಿರ್ಬಹುದು, ಎಲ್ಲಾ ಕಡೆಯೂ ಕೂಡ ಒಂದು ಸಿನಿಮಾ ಮಾಡಬೇಕು ಅಂದ್ರೆ 2 ರಿಂದ 3 ವರ್ಷ ತೆಗೆದುಕೊಳ್ತಿದ್ದಾರೆ. ಹೀಗಿರುವಾಗ ಇನ್ನೇನು ಎಲ್ಲ ಫೈನಲಿ ಒಂದು ಡಿಸಿಷನ್ಗೆ ಬಂದಿರ್ತಾರೆ ಅವರು, ಇನ್ನೇನು ಸಿನಿಮಾ ತೆರೆ ಕಾಣುತ್ತೆ, ರಣವೀರ್ ಸಿಂಗ್ ಅವರು ಇದ್ರಲ್ಲಿ ನಟನೆ ಮಾಡ್ತಾರೆ ಅಂತ ಹೇಳಿ. ಇದೀಗ ಅವರು ಏಕಾಏಕಿ ಹೊರ ನಡೆದ್ರೆ ಈ ನಷ್ಟವನ್ನ ಯಾರು ತುಂಬ್ತಾರೆ ಹಾಗೂ ಪ್ರೊಡ್ಯೂಸರ್ಸ್ಗೆ ಅವ್ರು ಏನು ಹೇಳಬೇಕು ನಿರ್ದೇಶಕರಾಗಿರೋರು, ಹೀಗಾಗಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಪಶ್ಚಿಮ ಭಾರತ ಸಿನಿಮಾ ಒಕ್ಕೂಟ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏನು ಅಂದ್ರೆ ರಣವೀರ್ ಸಿಂಗ್ ಅವರನ್ನ ಬ್ಯಾನ್ ಮಾಡಬೇಕು, ಬಾಲಿವುಡ್ನಿಂದ ಬ್ಯಾನ್ ಮಾಡಬೇಕು. ಇವರು ಹೇಗೆ ನಿರ್ದೇಶಕರಿಗೆ ಈ ರೀತಿ ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿರೋ ರೀತಿ ಇದು ಆಗುತ್ತೆ. ಯಾಕಂದ್ರೆ ನಂಬಿಸಿ ಅವರು ಇನ್ನೇನು ಸಿನಿಮಾ ತೆರೆ ಕಾಣಬೇಕು, ಇನ್ನೇನು ಸಿನಿಮಾ ಶೂಟಿಂಗ್ ಸೆಟ್ ಏರಬೇಕು ಅನ್ನೋ ಸಮಯದಲ್ಲಿ ಅವ್ರು ಈ ರೀತಿ ಹೊರ ನಡೆದಿರೋದು ನಿರ್ದೇಶಕರಿಗೆ ಒಂದು ರೀತಿ ದಿಕ್ಕು ತೋಚದಂಗ ಆಗ್ದಿರುತ್ತೆ. ಹೀಗಾಗಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡುವ ಒಂದು ಸಲುವಾಗಿ ಅವರನ್ನ
ಬಾಲಿವುಡ್ನಿಂದನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ವೇಳೆ ಅವರು ಬಾಲಿವುಡ್ಡಿಂದ ಬ್ಯಾನ್ ಆಗಬಾರ್ದು ಅಂತ ಹೇಳಿದರೆ ದಂಡ ಕಟ್ಟಬೇಕು, ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ಕೋಟಿ ರೂಪಾಯಿ ದಂಡ ಕಟ್ಟಬೇಕು ರಣವೀರ್ ಸಿಂಗ್ ಅವರಂತ ಈಗ ಅವರು ಒಂದು ಆದೇಶವನ್ನು ಕೂಡ ಕೊಟ್ಟಿರೋದು. ಈಗ ಸಿನಿಮಾ ಒಕ್ಕೂಟದಲ್ಲಿ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೂಡ ಹೋಗಿದೆ. ಯಾಕಂದರೆ ಸಿನಿಮಾ ಒಕ್ಕೂಟ ಅಂತ ಅಂದಾಗ ಅಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ ಹೇಳಿ ಅವರು ಒಕ್ಕೂಟ ಮಾಡ್ಕೊಂಡಿರ್ತಾರೆ. ಇದು ದೊಡ್ಡ ಸಮಸ್ಯೆನೇ. ಯಾಕಂದರೆ ಒಬ್ಬ ಪ್ರಸಿದ್ಧ ನಟನನ್ನು ನಂಬಿ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಹಾಕಿ ಸಿನಿಮಾವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ರಣವೀರ್ ಸಿಂಗ್ ಅವರು ಹೊರ ನಡೆದ್ರೆ ನಿರ್ಮಾಪಕರು ಎಲ್ಲಿ ಹೋಗಬೇಕು, ಅದರಲ್ಲಿ ನಟಿಸ್ತಾ ಇರುವಂತಹ ಸಹ ಕಲಾವಿದರು ಎಲ್ಲಿ ಹೋಗಬೇಕು, ನಿರ್ದೇಶಕರು ಎಲ್ಲಿ ಹೋಗಬೇಕು. ಹೀಗಾಗಿ ಒಂದು ರೀತಿ ದೊಡ್ಡ ಸಂಕಷ್ಟದಲ್ಲಿ ಈಗ ಡಾನ್ 3 ಸಿನಿಮಾ ಸಿಲುಕೊಂಡಿದೆ. ಇದೀಗ ರಣವೀರ್ ಸಿಂಗ್ ಅವರ ಪಾತ್ರಕ್ಕೆ ಬೇರೆಯವರನ್ನ ಹಾಕಬೇಕು, ಧರ್ಮೀಂದ್ರ ಸಿಂಗ್ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದ್ದು ಅಲ್ಲಿರುವಂತಹ ಪ್ರೊಡ್ಯೂಸರ್ಸ್ ದುಡ್ಡು ಹಾಕೋದಕ್ಕೆ ಒಪ್ಕೊಂಡಿರ್ತಾರೆ. ಅದು ಹೆಚ್ಚಾಗಿ ರಣವೀರ್ ಸಿಂಗ್ ಅವರಿಗೆ ದೊಡ್ಡ ಹೆಸರು ಸಿಕ್ಕಿದೆ ಧುರಂಧರ್ 2 ಸಿನಿಮಾ ನಂತರ. ಅದಾದಮೇಲೆ ಅವರ ಕೀರ್ತಿ ಇನ್ನೂ ಹೆಚ್ಚಿಗೆ ಆಗಬೇಕು, ರಣವೀರ್ ಸಿಂಗ್ ಅವ್ರಿಗೆ ಇನ್ನೂ ಹೆಸರು ಡಬಲ್ ಆಗಬೇಕು. ಈ ಹಿಂದೆ ಏನು ಹೆಸರು ಮಾಡಿದ್ರು, ಆದರೆ ಈ ಒಂದು ವಿಚಾರದಲ್ಲಿ ಅವ್ರು ಏನೆಲ್ಲ ಹೆಸರುಗಳನ್ನು ಮಾಡಿದ್ರು ಅದು ಒಂದು ರೀತಿ ಕೆಳಗೆ ಹೋಗಿದೆ ಅಂತಲೇ ಹೇಳಬಹುದು. ಯಾಕಂದರೆ ಧುರಂಧರ್ 1 ಸೂಪರ್ ಡೂಪರ್ ಹಿಟ್ ಆಯಿತು, ಧುರಂಧರ್ 2 ಸೂಪರ್ ಡೂಪರ್ ಹಿಟ್ ಆಯಿತು, ಇನ್ನೇನು ರಣವೀರ್ ಸಿಂಗ್ ಇನ್ನೆಲ್ಲ ಗೆಲುವಿನ ಹಾದಿಲೇ ಇರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಿದ್ರು. ಆದರೆ ಇಲ್ಲಿ ಆಗಿರೋದೇ ಬೇರೆ. ಏನು ಡಾನ್ ಸಿನಿಮಾ ಯಾಕಾಗಿ ರಣವೀರ್ ಸಿಂಗ್ ಅವರು ಈ ಡಾನ್ ಸಿನಿಮಾದಿಂದ ಹೊರ ನಡೆದ್ರು ಅಂದರೆ ಕೆಲವು ಸಮಸ್ಯೆಗಳು ಹೇಳೋದು ಮೂಲಗಳ ಪ್ರಕಾರ ಏನಂದರೆ ಶೂಟಿಂಗ್ ತುಂಬ ತಡವಾಗ್ತಾ ಇದೆ, ಹಾಗೂ ಡೇಟ್ಸ್ ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ರಣವೀರ್ ಸಿಂಗ್ ಅವರಿಂದ, ಹೀಗಾಗಿ ಅವರು ಹೊರ ನಡೆದಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇರುವಂಥದ್ದು. ಇದು ಒಂದು ರೀತಿ ಕಾರಣ ಆಗಿದೆ ಅವರು ರಣವೀರ್ ಸಿಂಗ್ ಅವರು ಆಚೆ ಬಂದಿರೋದಕ್ಕೆ. ಇದಕ್ಕೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ರಣವೀರ್ ಸಿಂಗ್ ಅವರು, ಯಾಕೆ ನಾನು ಹೊರ ಬಂದಿದ್ದೀನಿ, ಯಾಕೆ ಡಾನ್ 3 ಸಿನಿಮಾ ಒಪ್ಕೊಂಡು ಅರ್ಧಕ್ಕೆ ನಾನು ಬಿಟ್ಟು ಬಂದೆ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿರೋದಲ್ಲ. ಊಹಾಪೋಹಗಳು ಹೇಳುವ ಪ್ರಕಾರ ಇವರು ತುಂಬ ಟೈಮ್ ತೆಗೆದುಕೊಳ್ತಾ ಇದ್ದಾರೆ ಸಿನಿಮಾಗೆ ಅಂತ ಹೇಳಿ. ಇದೀಗ ಏನಂದರೆ ಇನ್ನೊಂದು ಕಡೆ ರಣವೀರ್ ಸಿಂಗ್ ಹೀಗೂ ಕೂಡ ಯೋಚನೆ ಮಾಡಬಹುದು. ಯಾಕಂದರೆ ಈಗ ಆಲ್ರೆಡಿ ಏನಾಗುತ್ತೆ ಅಂದರೆ ಒಬ್ಬ ಪ್ರಸಿದ್ಧ ನಟ ಒಂದು ಸಿನಿಮಾ ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಾಗ ಅವರು ಮುಂದಿನ ಪ್ರಾಜೆಕ್ಟನ್ನು ಕೂಡ ಹಾಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಯಾರೇ ಆಗಲಿ ಅವ್ರ ಕೆರಿಯರ್ ಗ್ರಾಫ್ ಮೇಲೆ ಹೋಗಬೇಕು ಅಂತಲೇ ಯೋಚನೆ ಮಾಡ್ತಾರೆ ಹೊರತು ಯಾರು ಕೆಳಗೆ ಬರಬೇಕು ಅಂತ ಯೋಚನೆ ಮಾಡಲ್ಲ. ಇದನ್ನು ಒಪ್ಕೊಂಡಿರ್ತಾರೆ. ಆದರೆ ಧುರಂಧರ್ 2 ಸಕ್ಸಸ್ ಆದ ಬಳಿಕ ಅವ್ರಿಗೇನಾದರೂ ಮನವರಿಕೆ ಆಯ್ತೇನೋ, ಇಲ್ಲ ನನಗೆ ಇದು ಸೂಕ್ತವಲ್ಲ ಅಂತ ಹೇಳಿ ಏನಾದರೂ ಅವರು ಹಿಂದೆ ಬಂದ್ರ ಅಂತ ಹೇಳಿ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದು ಅಧಿಕೃತವಾಗಿ ಅವ್ರು ಹೇಳಿರೋ ಅಂಥದ್ದಲ್ಲ. ಹೆಚ್ಚಾಗಿ ಈ ರೀತಿಯ ಒಂದು ಘಟನೆಗಳು ಸಂಭವಿಸಿದಾಗ ಆ ಒಂದು ಸಿನಿರಂಗದಲ್ಲಿ ಒಂದು ಊಹಾಪೋಹಗಳು ಏನು ಹರಿದಾಡ್ತಾ ಇರ್ತವೆ ಅದರ ಪ್ರಕಾರ ಹೇಳ್ತಾ ಇರುವಂಥದ್ದು ಈ ರೀತಿ ಏನಾದರೂ ಆಗಿರಬಹುದು ಅಂತ ಹೇಳಿ. ಒಟ್ಟಿನಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ರಣವೀರ್ ಸಿಂಗ್ ಅವರೇ ಒಂದು ತೆರೆ ಎಳಿಬೇಕು. ಈಗ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದರೆ ರಣವೀರ್ ಸಿಂಗ್ ಅವರಿಗೆ ಈ 2 ಸಿನಿಮಾಗಳು ಧುರಂಧರ್ 1 ಹಾಗೂ ಧುರಂಧರ್ 2 ಇಂದ ದೊಡ್ಡ ಮಟ್ಟದಲ್ಲಿ ಅವರಿಗೆ ಖ್ಯಾತಿ ಸಿಕ್ಕಿದೆ. ಹೀಗಾಗಿ ಅವರು ಮುಂಬರುವಂತಹ ಸಿನಿಮಾಗಳಿಗೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಆಗಿದ್ದಾಗ ಈ ರೀತಿಯಾಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ಮುಂದೆ ಏನಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಈಗ ಅಭಿಮಾನಿಗಳು ಕೂಡ ಇದ್ದಾರೆ, ಹಾಗೂ ಸಿನಿಮಾ ತಂಡ ಕೂಡ ಇದೆ. ರಣವೀರ್ ಸಿಂಗ್ ಅವರಂತೂ 40 ಕೋಟಿ ದಂಡ ಕಟ್ಟುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ಅದು ಸಣ್ಣ ಅಮೌಂಟ್ ಅಲ್ಲ. ಇನ್ನೊಂದು ಕಡೆ ಅವರನ್ನು 3 ವರ್ಷ ಬ್ಯಾನ್ ಮಾಡಿದ್ರೆ ಅದು ನಿರ್ದೇಶಕರಿಗೂ ಒಂದು ಹೊಡೆತ ಬೀಳುತ್ತೆ, ನಿರ್ಮಾಪಕರಿಗೂ ಹೊಡೆತ ಬೀಳುತ್ತೆ, ರಣವೀರ್ ಸಿಂಗ್ ಅವರಿಗೂ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಅವರ ಒಂದು ಅಭಿಮಾನಿಗಳೇನಿದ್ದಾರೆ ಅವರಿಗೂ ಕೂಡ ಹೊಡೆತ ಬೀಳುತ್ತೆ. ಹೀಗಾಗಿ ಬ್ಯಾನ್ ಮಾಡದೆ ಈ ಕಡೆ ದಂಡನೂ ಕಟ್ಟಿಸ್ಕೊಳ್ಳದೆ ಯಾವ ನಿರ್ಧಾರಕ್ಕೆ ಬರ್ತಾರೆ ರಣವೀರ್ ಸಿಂಗ್ ಅವರ ಕುರಿತಾಗಿ, ಅವರು ಡಾನ್ 3 ಸಿನಿಮಾ ಮಾಡೋದಕ್ಕೆ ಮತ್ತೆ ಒಪ್ಕೊಳ್ತಾರಾ ಅಥವಾ ಆ ಒಂದು ಪಾತ್ರ ರಿಪ್ಲೇಸ್ಮೆಂಟ್ ಆಗುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇನ್ನು ರಣವೀರ್ ಸಿಂಗ್ ಅವರು ಈ ಹಿಂದೆ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಕಾಂತಾರ ವಿಚಾರವಾಗಿ. ಅಂದರೆ ವಿವಾದಾತ್ಮಕವಾದಂಥ ಹೇಳಿಕೆಗಿಂತ ಹೆಚ್ಚಾಗಿ ಅವರು ಒಂದು ಅಣಕು ಪ್ರದರ್ಶನ ಏನು ಮಾಡಿದ್ರು ಒಂದು ವಿಚಾರವಾಗಿ, ದೈವದ ಬಗ್ಗೆ, ಚಾಮುಂಡಿ ತಾಯಿ ಹೀಗೆ ಪ್ರತ್ಯಕ್ಷ ಆಗ್ತಾಳೆ ಕಾಂತಾರ ಸಿನಿಮಾ ಅಂತ ಹೇಳಿ. ಅದಾದ ಬಳಿಕ ಅವರಿಗೆ ಹೈಕೋರ್ಟಲ್ಲಿ ಸಂಕಷ್ಟ ಎದುರಾಗಿತ್ತು. ಯಾಕಂದರೆ ಕರಾವಳಿ ಭಾಗದ ಜನ ದೇವರಂತೆ ಪೂಜಿಸ್ತಾ ಇರುವಂತಹ ದೇವರು ದೈವವನ್ನು ಇವರು ಅಣಕು ಮಾಡಿದ್ದಾರೆ ಅಂತ ಹೇಳಿ ಅವ್ರ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಹೀಗಾಗಿ ಹೈಕೋರ್ಟ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ರು. ಏನಂದರೆ ಇವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ. ಇದೀಗ ಅದಕ್ಕಾಗಿ ಅವರು ರಣವೀರ್ ಸಿಂಗ್ ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೂ ಕೂಡ ಆಗಮಿಸಿದ್ದಾರೆ, ಹಾಗೂ ಅಲ್ಲಿ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಅವರು ಏನು ಸಭೆ ಸೇರಿರ್ತಾರೆ ಗೋವಾದಲ್ಲಿ, ಒಂದು ಇಂಟರ್ನ್ಯಾಷನಲ್
ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಈ ರೀತಿ ಸಾರ್ವಜನಿಕವಾಗಿ ಒಂದು ಅಣುಕು ಮಾಡಿದ್ರು, ಅವ್ರಿಗೆ ತಿಳಿದೋ ಆ ಒಂದು ಅಣುಕು ಮಾಡಿದ್ರು. ಇದು ಒಂದು ರೀತಿ ಎಲ್ಲರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಇತ್ತು. ಯಾಕಂದರೆ ದೇವರು ಅಂತ ಹೇಳಿದಾಗ ಅವರಿಗೆ ಅವ್ರದ್ದೇ ಆದಂತಹ ನಂಬಿಕೆಗಳಿರುತ್ತೆ. ಹೀಗಿರುವಾಗ ಆ ರೀತಿ ಮಾಡಿದ್ದು ಒಂದು ರೀತಿಯಾಗಿ ಎಲ್ಲರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗೂ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು, ಅವ್ರು ಹೋಗಿ ಕ್ಷಮೆ ಯಾಚಿಸಬೇಕು, ಅವ್ರು ಯಾಕೆ ಯಾವ ರೀತಿಯಾಗಿ ಮಾಡಿದ್ದಾರೆ ಒಂದು ಅಣುಕನ್ನಾಗಾಗಿ ಕ್ಷಮೆ ಕೇಳಬೇಕು ಅಂತೇಳಿ. ಹೀಗಾಗಿ ರಣವೀರ್ ಸಿಂಗ್ ಅವರು ಇಂದು ಚಾಮುಂಡಿ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿರುವಂತಹ ಮೈಸೂರು ಜಿಲ್ಲೆಯಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ರಣವೀರ್ ಸಿಂಗ್ ಅವರಿಗೆ ಟೈಮ್ ಸರಿ ಇಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಈ ಮೂಲಕ ಎಷ್ಟು ಬೇಗ ಸಕ್ಸಸ್ ಸಿಗುತ್ತೆ, ದುರಂಧರ್ 1 ದುರಂಧರ್ 2 ಅಲ್ಲಿ ಯಾರು ನಿರೀಕ್ಷಿಸೋಕ್ಕೂ ಸಾಧ್ಯ ಇಲ್ಲದಿರೋ ಥರ ಅವರು ಯಶಸ್ಸನ್ನು ಕಂಡರು. ಯುದ್ಧ ನಡೀತಾ ಇತ್ತು ಬೇರೆ ಬೇರೆ ದೇಶಗಳಲ್ಲಿ, ಆದರೂ ಕೂಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸಂಗ್ರಹ ಮಾಡ್ತು. ಆದರೆ ಈ ರೀತಿಯಾಗಿ ಅವರು ಇನ್ನೂ ಮುಂಬರುವಂತಹ ಸಿನಿಮಾಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಸಕ್ಸಸ್ ಕಾಣ್ತಾರೆ ಅಂತ ಅಂದುಕೊಳ್ಳುವಾಗೆ ಅವ್ರಿಗೆ ಈ ರೀತಿಯಾದಂತಹ ಹೊಡೆತ ಬಿದ್ದಿರೋದು ಒಂದು ರೀತಿ ಎಲ್ಲೋ ಒಂದು ರೀತಿ ಅವ್ರ ಅಭಿಮಾನಿಗಳಿಗೆ ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳಬಹುದು. ಯಾಕೆ ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ರಣವೀರ್ ಸಿಂಗ್ ಅವರು ಅಂತ ಕೂಡ ಅವರು ಅಭಿಮಾನಿಗಳು ಬೇಸರ ಮಾಡ್ಕೊಳ್ತಾರೆ. ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ ಅವರಲ್ಲಿ ಆ ಥರ ಮಾಡಿದ್ರು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು. ಹಾಗೂ ಈಗ ಒಂದು ಸಿನಿಮಾ ಹಿಟ್ಟಾಗಿದೆ ಅಂತ ಹೇಳಿದಾಗ ರಣವೀರ್ ಸಿಂಗ್ ಅವ್ರದ್ದು, ಹಾಗಾಗಿ ಇನ್ನೂ ಆ ಒಬ್ಬ ನಟನಿಂದ ಇನ್ನೂ ಹೆಚ್ಚು ಸಿನಿಮಾಗಳ ನಿರೀಕ್ಷೆ ಇರುತ್ತೆ, ಇನ್ನೂ ಹೆಚ್ಚು ಸಿನಿಮಾಗಳು ಅವ್ರ ಕಡೆಯಿಂದ ಬರಬೇಕು ಅಂತ ಇರುತ್ತೆ. ಹಾಗೂ ಅವರ ಒಂದು ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಕೂಡ ಕ್ಯೂ ಅಲ್ಲಿ ನಿಂತಿರ್ತಾರೆ, ಇವರನ್ನು ಹಾಕೊಂಡು ಒಂದು ಸಿನಿಮಾ ಮಾಡಬೇಕು, ಇವರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತೀವಿ ಅಂತ ಹೇಳಿ. ಹೀಗಿರುವಾಗ ಈ ರೀತಿಯಾದಂತಹ ಒಂದು ನಡೆ ಏನು ರಣವೀರ್ ಸಿಂಗ್ ಅವ್ರು ಮಾಡಿದ್ದಾರೆ ಅಂದರೆ ಸಿನಿಮಾದಿಂದ ಅರ್ಧಕ್ಕೆ ಹೊರ ನಡೆದಿರೋದು, ಇದು ಒಂದು ರೀತಿ ಬಾಲಿವುಡ್ನಲ್ಲಿ ಅವರ ಹೆಸರು ಕೂಡ ಹಾಳಾಗುತ್ತೆ, ಅವರ ಕೆರಿಯರನ್ನು ಕೂಡ ಅವರು ಕೆಳಗಡೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಒಬ್ಬ ನಟ ಫೇಮಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಒಂದು ಹೆಸರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಹೆಸರನ್ನು ಮಾಡೋದನ್ನು ಯಾವ ರೀತಿಯಾಗಿ ಕ್ಯಾರಿ ಮಾಡ್ತಾರೆ, ಅವರ ಇಡೀ ಸಿನಿಮಾ ಜರ್ನಿಯಲ್ಲಿ ಅವರ ಒಂದು ಹೆಸರು ಹಾಳಾಗದಿರೋ ಥರ, ಅವರ ಒಂದು ವೃತ್ತಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ಇರೋ ಥರ ಯಾವ ರೀತಿಯಾಗಿ ಕ್ಯಾರಿ ಮಾಡ್ತಾರೆ ಅನ್ನೋದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಒಬ್ಬ ನಟ ಎಷ್ಟರ ಮಟ್ಟಿಗೆ ಜನರ ಪ್ರೀತಿಯನ್ನು ಸಂಪಾದನೆ ಮಾಡ್ತಾರೆ, ಸಿನಿರಂಗದಲ್ಲಿ ಹೆಸರು ಗುರುತಿಸ್ಕೋತಾರೆ, ಎಷ್ಟು ಹೆಸರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೋ ಅಷ್ಟೇ ಚೆನ್ನಾಗಿ ಅವರು ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಆ ಪಾತ್ರವನ್ನು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮೊದಲೇ ಒಪ್ಕೊಬಾರ್ದಾಗಿತ್ತು, ಹೇಳಬೇಕಿತ್ತು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ. ಈಗ ಇವರು ಇಂತಿಂಥವ್ರು ಅಂತ ಹೇಳಿ ಎಲ್ಲವೂ ಕೂಡ ಸೆಟ್ ಆಗಿ ಇನ್ನೇನು ಶೂಟಿಂಗ್ ಶುರುವಾಗಬೇಕು, ಇನ್ನೇನು ಎಲ್ಲವೂ ಕೂಡ ಮುಗ್ದಿದೆ ಅಂತ ಹೇಳಿ ಶೂಟಿಂಗ್ ಶುರು ಮಾಡಿದಾಗ ಹಿಂಗಾದರೆ ಒಂದು ರೀತಿ ಎಲ್ಲೋ ಒಂದು ರೀತಿ ಅದು ರಣವೀರ್ ಸಿಂಗ್ ಅವರಿಗೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ, ಆದರೆ ಮುಂಬರುವ ದಿನಗಳಲ್ಲಿ ಅವ್ರ ಕೆರಿಯರ್ ಡ್ಯಾಮೇಜ್ ಆಗುತ್ತೆ. ಅದು ಬಿಟ್ಟರೆ ಸಿನಿಮಾದಲ್ಲಿ ಇರುವಂತಹ ಕಲಾವಿದರು, ಆ ಸಿನಿಮಾಗೆ ದುಡ್ಡು ಹಾಕಿರುವಂತಹ ನಿರ್ಮಾಪಕರು, ಹಾಗೂ ಆ ಸಿನಿಮಾದಲ್ಲಿ ಒಂದು ತೆರೆ ಕಾಣಿಸ್ಬೇಕು ಅಂತ ಅಂದ್ಕೊಳ್ಳುವಂತಹ ನಿರ್ದೇಶಕರು, ಈ 3 ಜನಕ್ಕೆ ತುಂಬ ದೊಡ್ಡ ಹೊಡೆತ ಬಿಡುತ್ತೆ. ಈಗ ಇವ್ರು ಹೋಗಿದ್ದಾರೆ ಅಂದರೆ ಆ ಪಾತ್ರಕ್ಕೆ ಸೂಟ್ ಆಗೋ ಥರದವ್ರನ್ನ ಮತ್ತು ಇವರು ಎಲ್ಲಿ ಹುಡ್ಕೊಂಡು ಬರ್ತಾರೆ, ಇದನ್ನೆಲ್ಲ ಕೂಡ ಯೋಚನೆ ಮಾಡಬೇಕು. ಈಗ ಎಲ್ಲರಲ್ಲೂ ಕೂಡ ಒಂದು ದುಃಖ ಏನು ಅಂದರೆ, ಹಾಗಾದರೆ ನಿಜಕ್ಕೂ ಕೂಡ ರಣವೀರ್ ಸಿಂಗ್ ಅವ್ರನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇವರು ಬ್ಯಾನ್ ಮಾಡಿದಿರಿ ಅಂತ ಹೇಳಿ ಅವರೇನಾದರೂ ಆ ಒಕ್ಕೂಟದಿಂದ ಆದೇಶ ಹೊರಡಿಸಿದ್ದಾರೆ ಅಂದರೆ ಯಾವ ನಿರ್ಮಾಪಕರು ಕೂಡ ಅವರನ್ನು ಹಾಕ್ಕೊಂಡು ಸಿನಿಮಾ ಮಾಡಬಾರ್ದು ಅಂತ ಹೇಳಿನೇ ಒಂದು ಆದೇಶ ಇರುತ್ತೆ. ಯಾಕಂದರೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಬಾರ್ದು, ಅವರನ್ನು ಒಳಗೊಂಡಂತೆ ಸಿನಿಮಾ ಮಾಡಬಾರ್ದು ಅಂತಲೇ ಹೇಳಿ ಆದೇಶ ಇರುತ್ತೆ. ಹೀಗಾಗಿ ಹೆಚ್ಚಾಗಿ ರಣವೀರ್ ಸಿಂಗ್ ಅವರನ್ನು ಹಾಕ್ಕೊಂಡು ಯಾವ ಸಿನಿಮಾವನ್ನು ಕೂಡ ಮಾಡಬಾರ್ದು ಅಂತ ಏನು ಈಗ ಆದೇಶ ಏನಾದರೂ ಹೊರ ಬಂತು ಅಂದರೆ ಅದನ್ನು ಅವರು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ರಣವೀರ್ ಸಿಂಗ್ ಅವರನ್ನು ಸಿನಿಮಾ ಒಕ್ಕೂಟ ಸಿನಿಮಾಗಳನ್ನು ಮಾಡೋದಕ್ಕೆ ಅವರನ್ನು ಬ್ಯಾನ್ ಆದೇಶವನ್ನು ಹಿಂಪಡೆಯುತ್ತಾ ಅಥವಾ ಇದು ಮುಂದುವರಿಯುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ.